ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋಂತಹ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಆಗುವಂತಹ ಡಿಸೈನು, ಒಂದು ಸ್ಟೆಪ್ಪಲ್ಲಿ ಮಾಡುವಂತಹ ತುಂಬ ಸುಂದರವಾದಂಥ ಒಂದು ಸಾರಿ ಕುಚ್ಚು ಡಿಸೈನ್. ಇದು ತುಂಬ ಚೆನ್ನಾಗಿದೆ. ಈಗ ಈ ಸೀರೆಯಲ್ಲಿ ಬೇರೆ ಕಲರ್ಗಳಿಲ್ಲ, ಒಂದೇ ಕಲರ್ ಇದೆ ನೋಡಿ. ಈ ಥರ ಜರಿ ಮಾತ್ರ ಒಂದು ಗೋಲ್ಡನ್ ಕಲರ್ ಇದೆ, ಅದು ಬಿಟ್ಟರೆ ಒಂದೇ ಕಲರ್ ಇದೆ. ಅದರಿಂದ ಒಂದು ಸ್ಟೆಪ್ಪಲ್ಲಿ ಮಾಡೋಂತಹ ಒಂದು ಕಲರ್, ಆ ಜರಿ ಕಲರ್ನ ದಾರನ ತಗೊಂಡು ಒಂದು ಸ್ಟೆಪ್ಪಲ್ಲಿ ಮಾಡಿದ್ದೀನಿ ನಾನು. ಹೆಚ್ಚು ಡಿಸೈನ್ಗಳಿಲ್ಲದಿರೋದ್ರಿಂದ, ಸಿಂಪಲ್ ಸಾರಿ ಆಗಿರೋದ್ರಿಂದ ಸಿಂಪಲ್ ಸಾರಿ ಕುಚ್ಚು ಮಾಡಿರೋದು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ಇಂದು ತಗೊಂಡಿದ್ದೀನಿ. ಆಮೇಲೆ ಒಂದು ಸ್ಮಾಲ್ ಬೀಡ್ ಮಾತ್ರ ಉಪಯೋಗಿಸ್ತೀನಿ, ಬೇರೆ ಏನೂ ಉಪಯೋಗಿಸ್ತಾ ಇಲ್ಲ. ತುಂಬ ಸಿಂಪಲಾಗಿ ಮಾಡುವಂತಹ ಡಿಸೈನ್ ಇದು. ಹೊಸ ಡಿಸೈನು, ನ್ಯೂ ಡಿಸೈನ್ ಇದು. ಫಸ್ಟು ಈ ಥರ ದಾರ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ 2 ಲಾಕ್ ಒಟ್ಟಿಗೆ ಮಾಡ್ತಾಯಿದ್ದೀನಿ, ಹತ್ತಿರ ಅಂದರೆ ಒಂದೇ ಜಾಗದಲ್ಲಿ 2 ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ, ಅದು ಸೇಫಾಗಿ ಉಳಿಯುತ್ತೆ. ಇದಾದಮೇಲೆ ಈಗ ಫಸ್ಟು 2 ಚೈನ್ ಹಾಕ್ಕೊಳ್ಳಿ, 1 2. ಆಮೇಲೆ ಅದರ ಪಕ್ಕನೇ ಹತ್ತಿರನೇ, ಹೆಚ್ಚು ದೂರ ಬೇಡ, ಆ 2 ಚೈನ್ ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಡಬಲ್ ಕ್ರೋಶೆ, ಮತ್ತು 3 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಈಗ ಹಾಕಿದ್ದೀವಲ್ವ, ಅದರ ಬ್ಯಾಕ್ ಸೈಡಲ್ಲಿ ನೀಡಲ್ ಹಾಕ್ಕೊಂಡು ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತಂದು ಸಿಂಗಲ್ ಕ್ರೋಶೆ ಮಾಡಿ ಸೇರಿಸ್ಕೊಳ್ಳಿ, ಅಂದರೆ ಪೀಕೋ. ಡಬಲ್ ಕ್ರೋಶೆ ಮೇಲೆ ಪೀಕೋ ಮಾಡ್ತಾಯಿದ್ದೀನಿ. ಮತ್ತು ಒಂದು ಚೈನ್ ಹಾಕ್ಕೊಂಡೆ, ಪೀಕೋ ಆದಮೇಲೆ ಒಂದು ಚೈನು, ಮತ್ತು ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು, ಅಳತೆ ನೋಡಿಕೊಂಡು ಅಲ್ಲಿ ಒಂದು ಡಬಲ್ ಕ್ರೋಶೆ. ಸರಿಯಾಗಿ ಅಳತೆ ನೋಡ್ಕೋಬೇಕು, ದೂರನೂ ಆಗಬಾರ್ದು ಹತ್ತಿರನೂ ಆಗಬಾರ್ದು. ದೂರ ಆದರೆ ಸುಕ್ಕು ಬರುತ್ತೆ, ಹತ್ತಿರ ಆದರೂ ಚೆನ್ನಾಗಿರಲ್ಲ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ಳಿ, 1 2 3. ಮತ್ತು ಆ ಡಬಲ್ ಕ್ರೋಶೆಯಲ್ಲಿ ಬ್ಯಾಕ್ ಸೈಡಿಂದ ಹೋಗಿ, ಅಂದರೆ ಅದರ ಹಿಂದಿಂದ ಹೋಗಿ ಪೀಕೋ ಮಾಡ್ಕೊಳ್ಳಿ, ಮತ್ತೆ ಒಂದು ಚೈನು, ಮತ್ತೆ ಒಂದು ಡಬಲ್ ಕ್ರೋಶೆ. ಅದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಅಳತೆ ನೋಡ್ಕೊಳ್ಳಿ. ಚೈನ್ ಆದಮೇಲೆ ಎಷ್ಟು ದೂರದಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಒಂದು ಡಬಲ್ ಕ್ರೋಶೆ. ಅದಾದಮೇಲೆ ಪೀಕೋ ಮಾಡ್ಕೊಳ್ಳೋದು, 1 2 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಹಿಂದುಗಡೆಯಿಂದ ಹುಕ್ ಹಾಕ್ಕೊಂಡು ದಾರ ತಂದು ಪೀಕೋ. ಈ ಥರ 3 ಸರಿ ಪೀಕೋ ಮಾಡಿದೆ, ಡಬಲ್ ಕ್ರೋಶೆ ಪೀಕೋ ಡಬಲ್ ಕ್ರೋಶೆ ಪೀಕೋ. ಫಸ್ಟಿನ 2 ಚೈನ್ ಕೌಂಟಿಂಗ್ ಬರಲ್ಲ. ಈಗ 3 ಸಲ ಪೀಕೋ ಆದಮೇಲೆ 2 3 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡ್ ಬನ್ನಿ, ಸೀರೆ ಬ್ಯಾಕ್ ಸೈಡಿಗೆ ಬಂದು ಆ ಮಧ್ಯೆ ಒಂದು ಚೈನ್ ಹಾಕಿದ್ದೀರಲ್ವ, ಆ ಪೀಕೋದ ನಂತರದ ಒಂದು ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಒಂದು ಚೈನ್ ಹಾಕಿರೋದು ಅದಕ್ಕೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ತಾ ಇದ್ದೀನಿ. ಮತ್ತೆ 4 ಚೈನು, 2 3 4. ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಆ ಒಂದು ಚೈನಲ್ಲಿ ಸೇರಿಸ್ಕೊಳ್ಳಿ, ಆ ಗ್ಯಾಪಲ್ಲಿ. ಮತ್ತೆ 4 ಚೈನು, 1 2 3 4. ಅದನ್ನು ಲಾಸ್ಟ್ ಆ ಚೈನ್ ಮತ್ತು ಡಬಲ್ ಕ್ರೋಶೆ ಮಧ್ಯೆ ಅಲ್ಲಿ ಆ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಆ ಪೀಕೋಕ್ಕೆ ರೌಂಡ್ ಮಾಡಿ ಸೇರಿಸ್ಕೋಬೇಕು. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈ ಥರ ಫ್ರಂಟ್ ಸೈಡಿಗೆ ಬಂದಮೇಲೆ, ಮತ್ತೆ ಸೀರೆಯ ಫ್ರಂಟ್ ಸೈಡಿಗೆ ಬಂದಮೇಲೆ ಈ ಫಸ್ಟ್ ನಿಮಗೆ 4 ಚೈನ್ ಸಿಗುತ್ತಲ್ವ, ಬ್ಯಾಕ್ ಸೈಡಿಂದ ಹಾಕ್ಕೊಂಡು ಬಂದಿರೋ 4 ಚೈನು, ಆ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಮಿಡ್ಲಲ್ಲಿ 4 ಚೈನ್ ಇದೆ, ಅಂದರೆ 3 ಪೀಕೋದ ಮೇಲೂ 4 ಚೈನ್ ಹಾಕಿರೋದಲ್ವ, ಮಿಡ್ಲಲ್ಲಿದೆ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿ ಒಂದು ಪೀಕೋ, ಮತ್ತೆ 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆ ಹಿಂದುಗಡೆಯಿಂದ ದಾರ ತಂದು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ, ಅಂದರೆ ಪೀಕೋ. ಡಬಲ್ ಕ್ರೋಶೆ ಪೀಕೋ ಡಬಲ್ ಕ್ರೋಶೆ ಪೀಕೋ. ಇಲ್ಲಿ ಚೈನ್ ಹಾಕೋದು ಬೇಡ, ಪೀಕೋ ಆದಮೇಲೆ ನಾವು ಬೇಸಲ್ಲಿ ಮಾತ್ರ ಹಾಕಿರೋದು, ಬೇಸ್ ಲೈನಲ್ಲಿ. ಇದು ಆರ್ಚಲ್ಲಿ ಬರೀ ಡಬಲ್ ಕ್ರೋಶೆ ಪೀಕೋ, ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ, ಪೀಕೋ ಮಾಡ್ಕೊಳ್ಳಿ. ಈ ಥರ 3 ಸರಿ ಪೀಕೋ ಮಾಡಿದೆ. ಇಲ್ಲಿ ಈಗ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ.
ನೀವು ಬೀಡ್ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಬೀಡ್ ಸೇರಿಸ್ಬಿಟ್ಟು ಬೀಡ್ ಲಾಕ್ ಏನು ಮಾಡಲ್ಲ, ಹಾಗೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಪೀಕೋ ಮಾಡ್ತಾಯಿದ್ದೀನಿ. ಮತ್ತೆ 3 ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತೆ ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಇದನ್ನು ನೆಕ್ಸ್ಟ್ 4 ಚೈನ್ ಇದೆ ನೋಡಿ, 3 ಸಾರಿ 4 ಚೈನ್ ಹಾಕಿದ್ದೀವಲ್ವ, ಮಿಡ್ಲಲ್ಲಿ ಆರ್ಚ್ ಮಾಡಿರೋದು, ಎಂಡಿಂದಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ ಅಷ್ಟೇ. ನೋಡಿ, ಒಂದು ಆರ್ಚ್ ರೆಡಿ ಆಯಿತು, ರೌಂಡ್ ಆರ್ಚ್ ಬರುತ್ತೆ. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಕಂಟಿನ್ಯೂ ಮಾಡೋದು ಹೆಂಗೆ ಅಂತ, ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಒಂದು ಚೈನ್ ಹಾಕಿದ ಮೇಲೆ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆ ಮಾಡಿ, ಮತ್ತೆ ಪೀಕೋ. ಈ ಥರ ಪೀಕೋ ಮಾಡ್ಕೊಳ್ಳಿ. ಮತ್ತೆ ಒಂದು ಚೈನು. ಪ್ರತಿ ಸರಿನೂ ಈ ಬೇಸ್ ಲೈನಲ್ಲಿ ಡಬಲ್ ಕ್ರೋಶೆ ಪೀಕೋ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕಾಗತ್ತೆ. ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಬೇಕು, ಎಷ್ಟು ದೂರ ಬರುತ್ತೆ ಅಂತ. ಅಲ್ಲಿ ಡಬಲ್ ಕ್ರೋಶೆ, ಆಮೇಲೆ 3 ಚೈನು, ಡಬಲ್ ಕ್ರೋಶೆ ಹಿಂದಿನ ದಾರ ತಂದು ಲಾಕ್ ಮಾಡಿ ಪೀಕೋ. ಮತ್ತು ಇನ್ನೊಂದು ಸಾರಿ ಚೈನು, ಒಂದು ಚೈನ್ ಹಾಕ್ಕೊಳ್ಳಿ. ಪೀಕೋ ಆದ ತಕ್ಷಣ ಒಂದು ಚೈನ್ ಹಾಕ್ಕೊಳ್ಳೋದು ಮರಿಬೇಡಿ, ಗ್ಯಾಪ್ಗೋಸ್ಕರ. ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಪೀಕೋ ಮಾಡ್ಕೋಬೇಕು. ನೋಡಿ, ಈ ಥರ ದೂರ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ದೂರ ತುಂಬ ಜಾಸ್ತಿ ಆದರೆ ಸುಕ್ಕು ಬರುತ್ತೆ, ಹತ್ತಿರ ಆದ್ರೂ ಚೆನ್ನಾಗಿ ಬರಲ್ಲ. ಈ ಥರ ಡಬಲ್ ಕ್ರೋಶೆ ಪೀಕೋ, ಒಂದು ಚೈನು, ಡಬಲ್ ಕ್ರೋಶೆ ಪೀಕೋ ಅಂತ. ಈ ಸರಿ ನಾನು 6 ಸಾರಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ 3 ಸಾರಿ ಮಾಡಿದ್ದೀನಿ ಅಲ್ವಾ, 3 ಸಾರಿ ಪೀಕೋ ಆದ ತಕ್ಷಣ ಆರ್ಚ್ ಮಾಡಿದೆ. ಮತ್ತು ಈಗ 6 ಸಾರಿ ಪೀಕೋ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಪೀಕೋ, ಡಬಲ್ ಕ್ರೋಶೆ ಪೀಕೋ ಅಂತ 6 ಸಾರಿ. ಫಸ್ಟಿಗೆ ಮಾತ್ರ 3 ಸಾರಿ ಮಾಡಿರೋದು, ಅಂದರೆ ಒಂದು ಆರ್ಚಿಗೆ 3 ಪೀಕೋ ಬೇಕಾಗುತ್ತೆ. ನಾನಿಲ್ಲಿ 3 ಪೀಕೋದಷ್ಟು ಗ್ಯಾಪ್ ಬಿಟ್ಕೊಳ್ತೀನಿ, ಆದ್ದರಿಂದ 6 ಸಾರಿ. ನಿಮ್ಗೆ ಗೊತ್ತಾಗುತ್ತೆ ಈಗ ನಾನು ಮಾಡಿದಾಗ. ಈ ಥರ ಡಬಲ್ ಕ್ರೋಶೆ, ಮತ್ತು 3 ಚೈನು, ಪೀಕೋ. ನೋಡಿ, ಈ ಥರ 1 2 3 4 5 ಆಯಿತು ಅಷ್ಟೇ. ಇನ್ನೊಂದು ಸಾರಿ ಮಾಡ್ತೀನಿ. ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ, 3 ಚೈನು, ಪೀಕೋ. ನೋಡಿ, 3 3 6 ಆಯಿತು. ಈಗ 4 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬಂದು ಆ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತೊಂದು 4 ಚೈನು, ಮತ್ತು ನೆಕ್ಸ್ಟು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ 4 ಚೈನು, ಮತ್ತು ನೆಕ್ಸ್ಟ್ 4 ಚೈನು. ಇದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ. ಮತ್ತೊಂದು 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಸೇರಿಸ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮಧ್ಯದ ಅಲ್ಲಿಂದ 3 ಚೈನ್ ಇದೆಯಲ್ವ, ಅದು ಗ್ಯಾಪ್. ಹತ್ರ ಆರ್ಚ್ ಆದರೆ ಚೆನ್ನಾಗಿರಲ್ಲ ಅಂತ ಗ್ಯಾಪ್ ಕೊಟ್ಟಿರೋದು ಅಷ್ಟೇ. ಯಾವ 4 ಚೈನು, ಫಸ್ಟ್ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮಿಡ್ಲಿನ 4 ಚೈನಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತೊಂದು ಸರಿ ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತೊಂದು ಸರಿ ಡಬಲ್ ಕ್ರೋಶೆ, 3 ಚೈನು, ಪೀಕೋ.
ಈಗ 3 ಸರಿ ಆದಮೇಲೆ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೀಡ್ ಬೇಡ ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ. ಮತ್ತೆ ಡಬಲ್ ಕ್ರೋಶೆ ಮಾಡಿಕೊಂಡು ಪೀಕೋ 3 ಸರಿ ಮತ್ತೆ ಮಾಡ್ಕೊಳ್ಳಿ. 3 ಸರಿ ಪೀಕೋ ಮಾಡಿ ಬೀಡ್ ಹಾಕಿ ಮತ್ತೆ 3 ಸರಿ. ಚೈನು ಪೀಕೋ ಇನ್ನೊಂದು ಸರಿ ಡಬಲ್ ಕ್ರೋಶೆ 3 ಚೈನು ಪೀಕೋ. ತುಂಬ ಸಿಂಪಲ್ ಆಗಿರೋಂಥ ಡಿಸೈನು, ಒಂದೇ ಸ್ಟೆಪ್ಪಲ್ಲೇ ಆಗುತ್ತೆ, ಅದರಿಂದ ಬೇಗ ಆಗುತ್ತೆ. ಲಾಸ್ಟ್ 4 ಚೈನಲ್ಲಿ ಇದನ್ನು ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ನೋಡಿ ಈ ಥರ ಇನ್ನೊಂದು ಆರ್ಚ್ ರೆಡಿ ಆಯಿತು. ಮಧ್ಯದ ಮೂರು ಪಿಕೋ ಇರೋಲ್ಲಿ ಗ್ಯಾಪ್ ಆಗುತ್ತೆ. ಬೇಕು ಅಂದರೆ ಅಲ್ಲಿ ನೀವು ಚೈನ್ ಹಾಕ್ಕೊಂಡು ಕುಚ್ಚು ಹಾಕೋಬೋದು. ಅಲ್ಲಿನೂ ಚೈನ್ ಹಾಕ್ಕೊಂಡ್ರೆ ಕುಚ್ಚು ಹಾಕ್ಕೊಳ್ಳೋಕ್ಕೆ ಜಾಗ ಆಗುತ್ತೆ. ಆ ಮಿಡ್ಲ್ ಪಿಕೋದಲ್ಲಿ ಕುಚ್ಚು ಹಾಕೋಬೋದು ನೀವು. ನಾನಿಲ್ಲಿ ಕುಚ್ಚು ಹಾಕ್ತಾ ಇಲ್ಲ, ವಿದೌಟ್ ಕುಚ್ಚೇ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 6 ಸಾರಿ ಡಬಲ್ ಕ್ರೋಶೆ ಪೀಕೋ ಮಾಡ್ಕೋಬೇಕು ನೀವು. ಸರಿಯಾಗಿ ಅಳತೆ ನೋಡಿಕೊಂಡು ಡಬಲ್ ಕ್ರೋಶೆ 3 ಚೈನ್ ಹಾಕಿ ಪೀಕೋ, ಈ ಥರ ಮತ್ತೊಂದು ಚೈನು, ಮತ್ತೆ ಡಬಲ್ ಕ್ರೋಶೆ, ಮತ್ತೆ 3 ಚೈನು ಪೀಕೋ, ಮತ್ತು ಚೈನು. ಪ್ರತಿ ಸಾರಿ ಪೀಕ್ ಆದಾಗಲೂ ಒಂದು ಚೈನ್ ಹಾಕೋದು ಮರಿಬಾರ್ದು. ಯಾಕಂದರೆ ನಾವು ನೆಕ್ಸ್ಟ್ ರೌಂಡಲ್ಲಿ ಅಂದರೆ ಬ್ಯಾಕ್ ಸೈಡಿಗೆ ಬಂದು ಒಂದು 4 ಚೈನ್ ಹಾಕಿ ಅಲ್ಲಿ ಆ ಒಂದು ಚೈನ್ ಗ್ಯಾಪಲ್ಲಿ ಸೇರಿಸ್ಕೊಳ್ತೀವಿ. ಈ ಥರ ಕಂಟಿನ್ಯೂಗೆ 6 ಸಾರಿ ಹಾಕ್ಕೊಳ್ಳಿ. ಈ ಮಧ್ಯದ 3 ಪೀಕೋ ಇದೆಯಲ್ವ ಅಲ್ಲಿ ಗ್ಯಾಪ್ ಇರುತ್ತೆ, ನಾನು ಕುಚ್ಚು ಹಾಕಲ್ಲ. ಅದರಿಂದ ಕುಚ್ಚು ಹಾಕೋದಾದರೆ ನೀವು ಅಲ್ಲಿ ಚೈನ್ ಮಾಡ್ಕೊಂಡು ಕುಚ್ಚು ಹಾಕೋಬೋದು. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಸೀರೆ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲಾಗಿ ಇರುತ್ತೆ. ಬೇಕು ಅಂದರೆ ನೋಡಿ ಈ ಥರ 4 ಚೈನ್ ಮಾಡ್ಕೊಳ್ಳಿ. ಆ 3 ಪೀಕೋಗೂ 4 ಚೈನ್ ಮಾಡ್ಕೊಂಡು ಮಧ್ಯದ ಪೀಕೋದಲ್ಲಿ ನೀವು ಕುಚ್ಚು ಹಾಕೋಬೋದು, ಅಲ್ಲಿ ಕುಚ್ಚು ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದರೆ ಕುಚ್ಚು ಬೇಕು ಅನ್ನೋರು, ಇಲ್ಲಾಂದರೆ ಈ ಥರ ಮಾಡ್ಕೋಬೋದು. ನಾನಿಲ್ಲಿ ವಿದೌಟ್ ಕುಚ್ಚು ಮಾಡಿದ್ದೀನಿ, ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ, ಒಂದೇ ಸ್ಟೆಪ್ಪಲ್ಲಿ ಮಾಡಿರೋದು. ಇಲ್ಲಿ ಹೆಚ್ಚು ಕಲರ್ ಇಲ್ಲದಿರೋಂಥ ಸೀರೆ ಇದು, ಸಿಂಪಲ್ ಸೀರೆ, ಬರೀ ಜರಿ ಲೈನ್ ಮಾತ್ರ ಇದೆಯಷ್ಟೇ, ಇದರಲ್ಲಿ ಬೇರೆ ಏನಿಲ್ಲ. ಆದ್ದರಿಂದ ನಾನು ಇದಕ್ಕೆ ಆ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಬೇಗನೂ ಆಗುತ್ತೆ. ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಟಕ ಆಗುತ್ತೆ. ನೀವು ಮಾಡಿ ನೋಡಿ, ನಿಮ್ಮ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ಲವರ್ ಥರ ಬರುತ್ತೆ ಅದು, ಅಂದರೆ ಪೀಕೋದಲ್ಲೇ ಬೇಸ್ ಮಾಡಿಕೊಂಡು ಪೀಕೋದ್ದೇ ಆರ್ಚ್ ಮಾಡಿದ್ದೀನಿ ನಾನು. ಕುಚ್ಚು ವಿದೌಟ್ ಕುಚ್ಚು ಡಿಸೈನ್ ಇದು. ಎಷ್ಟೋ ಜನರಿಗೆ ಕುಚ್ಚು ಇಷ್ಟ ಇರಲ್ಲ. ಬೀಡ್ಸು ಬೇಡ ಅಂದರೆ ಬೀಡ್ಸ್ ಇಲ್ಲದೇನೂ ಮಾಡ್ಬೋದು, ನೀವು ಕಂಟಿನ್ಯೂಸ್ ಆಗಿ ಪೀಕೋನೇ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಜೊತೆ ಉಲನ್ ವರ್ಕ್ನೂ ನಾನು ಮಾಡ್ತಾಯಿರ್ತೀನಿ, ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಕ್ರೋಶೆ ಸ್ಟಿಚ್ಗಳು ಅಥವಾ ಬೇರೆ ಡೋಯಿಲ್ಗಳು, ಅದೆಲ್ಲ ಉಲನ್ ವರ್ಕ್ಗಳು, ಶಾಲ್ಗಳೆಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಬೋದು, ಕಲಿಬಹುದು ನೀವು. ಸೀರೆ ಕುಚ್ಚು ಬೇಕು ಅಂದರೆ ಸೀರೆ ಕುಚ್ಚೂ ಇದೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.